ಯಾವ ಟ್ಯಾಲೆಂಟ್ ಬೇಕಾಗಿಲ್ಲ, ಯಾವ ಎಜುಕೇಶನ್ ಬೇಕಾಗಿಲ್ಲ. ಎಷ್ಟೋ ಕಡೆ ನಮ್ಮ ಕೆ ಮೋದಿ ಅವರು ಹೇಳ್ತಾರೆ, ಸಮೀರ್ ಮೋದಿ ಅವರು ತಂದೆಯವರು ಹೇಳ್ತಾ ಇದ್ರು, ನಿನ್ ಗಂಡು ಹೆಣ್ಣು ಬೇಕಾಗಿಲ್ಲ, ಜಾತಿ ಯಾವುದು ಬೇಕಾಗಿಲ್ಲ, ನಿನ್ನ ಎಜುಕೇಶನ್ ಏನು ಅಂತ ಬೇಕಾಗಿಲ್ಲ, ವಯಸ್ಸಾಗಿದೆಯಾ ಅಂತ ಬೇಕಾಗಿಲ್ಲ, ಜಾತಿ ಬೇಕಾಗಿಲ್ಲ, ಮೋದಿಗೆ ಬೇಕಾಗಿದ್ದು ಒಂದೇ ಕನಸು 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 ಕನಸು. ನೀವು ಒಳಗಡೆ ಬನ್ನಿ ಅಷ್ಟೇ, ಹೊರಗಡೆ ನೀವು ಅದೇ ಕೇಳಿ ಕನಸಿನ ಜಾತಿಯನ್ನು ಬನ್ನಿ, ಕನಸಿನ ಜೊತೆ ಸೇರ್ಕೊಳ್ಳಿ ಸಾಕು. ಏನೇ ಕನಸಿದ್ರು ಕೂಡ ನನಸು ಮಾಡತಕ್ಕಂಥ ಒಂದು ಅವಕಾಶ ಇದೆ ಅಂದ್ರೆ ಅದು ನನ್ನ ಮೋದಿ ಕೆಲಸ ಹೇಳೋದಕ್ಕೆ ತುಂಬಾ ಖುಷಿ ಅನ್ಸುತ್ತೆ. ನಾನು ಮಾಡಿದ್ದು ಸಿಂಪಲ್ ಕೆಲಸ. ಎಲ್ಲರೂ ಹೇಳ್ತೀನಿ ಕೇಳಿ, ಅಂಗಡಿಯನ್ನು ಬದಲಾಯಿಸಿ. ದೊಡ್ಡ ಟ್ಯಾಲೆಂಟ್ ಬೇಕಾಗಿಲ್ಲ ಈ ಬಿಸ್ನೆಸ್ ಅರ್ಥ ಮಾಡಿಸ್ಲಿಕ್ಕೆ. ಬಿಡಪ್ಪ ಡಾಕ್ಟರ್ ತರ ಅದಕ್ಕೆಲ್ಲ ಓದಬೇಕು, ಇಂಜೆಕ್ಷನ್ ಮಾಡೋದು ಹೇಗೆ, ಗುಳಿಗೆ ಹೇಗೆ ಕಂಡುಹಿಡಿಬೇಕು ಅಂತೇನಿಲ್ಲ. ಇಂಜಿನಿಯರ್ ತರ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ವಕೀಲ ತರ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಇಲ್ಲಿ ಸಿಂಪಲ್ ಒಂದೇ ಟೆಕ್ನಿಕ್, ನಾನು ಮಾಡೋದು ಅವ್ರ ಕಡೆಯಿಂದ ಮಾಡಿಸೋದು ಎಲ್ಲಿ ಇಲ್ಲ, ನಾನು ಮಾಡಿ ಇನ್ನೊಬ್ಬರ ಕಡೆಯಿಂದ ಮಾಡಿಸೋದು ಎಲ್ಲಿ ಇಲ್ಲ. ಯಾವ ಉದ್ಯೋಗ ಇಲ್ಲ, ಯಾವ ಉದ್ಯೋಗನೇ ಇಲ್ಲ, ಯಾವ ಒಂದು ಜಾಬ್ ಇಲ್ಲ, ನಾನು ಮಾಡಿಸಿ ಇನ್ನೊಬ್ಬರ ಕಡೆ ಮಾಡಿಸೋದು. ಜಸ್ಟ್ ನಾವು ಮಾಡಬೇಕಾಗಿಲ್ಲ ಸಿಂಪಲ್ ಕೆಲಸ, ಅಂಗಡಿಯನ್ನು ಬದಲಾಯಿಸುವುದು. ನಾನು ಮಾಡಿದ್ದು ಅಷ್ಟೇ. ನಮ್ಮ ಅಪ್ಪ ಲೈಫ್ ಬಾಯ್, ನಮ್ಮಮ್ಮ ಮೈಸೂರು ಸ್ಯಾಂಡಲ್, ನಾನು ಅವತ್ತಿನ ಕಾಲದಲ್ಲಿ ಸಂತೂರು. ಅವ್ರು ನನಗೆ ಒಂದೇ ಪ್ರಶ್ನೆ ಕೇಳಿದ್ರು, ಸಂತೂರು ಲೈಫ್ ಬಾಯ್ ಲಕ್ಷ ಯೂಸ್ ಮಾಡ್ತೀಯ, ನಿನ್ನ ಜೀವನ ಬದಲಾಗಿದೆಯಾ, ನಿನ್ನ ಜೀವನಕ್ಕೆ ಅರ್ಥ ಬಂದಿದೆಯಾ? ಇಲ್ಲ, ಬಂದಿಲ್ಲ. ಮತ್ತೆ ಯಾಕೆ ಬಳಕೆ ಮಾಡ್ತೀಯ? ಅಪ್ಪ ಬಳಕೆ ಮಾಡಿದ್ರೆ ನಾನು ಬಳಕೆ ಮಾಡ್ತಾ ಇದ್ದೀನಿ. ಇವತ್ತು ಅದನ್ನ ಬಂದ್ ಮಾಡು, ಮೋದಿಕೆರ ಅಂಗಡಿಗೆ ಹೋಗು ಅಂತೇಳಿ ಮೋದಿಕೆರ ಅಂಗಡಿಗೆ ಹೋದೆ. ಅಲ್ಲಿ ಏನ್ ತರ್ತಾ ಇದ್ದಲ್ಲ ಆ ಐಟಮ್ ಅನ್ನ ಬಂದ್ ಮಾಡಿ ಈ ಐಟಮ್ ಅನ್ನ ತಗೊಂಡೆ. ನಾನು ಮೋದಿಕೆರ ಐಟಮ್ ಅನ್ನ ಮೊದಲು ನಾನು ಬಳಕೆ ಮಾಡಿ. ನಮ್ಮ ಸಮೀರ್ ಮೋದಿ ಅವರು ಏನ್ ಹೇಳ್ತಾರೆ ಗೊತ್ತಾ, ಮೊದಲು ನೀನು ಬಳಕೆ ಮಾಡು, ನೀನು ತೃಪ್ತಿಯಾಗು. ನೀನು ಬಳಕೆ ಮಾಡಿ ತೃಪ್ತಿ ಆಗೋದು ಯಾರು ಹೇಳಬೇಡ. ನಾನು ಬಳಕೆ ಮಾಡಿದೆ, ತುಂಬಾ ಖುಷಿ ಪಟ್ಟೆ, ತುಂಬಾ ಎಂಜಾಯ್ ಮಾಡಿ. ಫಸ್ಟ್ ಟೈಮ್ ಎಂಜಾಯ್ ಮಾಡಿ. ಕೊಡ್ತಾರ ಫ್ಯಾಮಿಲಿ ಯಾವುದೋ ಒಂದು ಆರ್ಡಿನರಿ ಪ್ರಾಡಕ್ಟ್ ಯೂಸ್ ಮಾಡೋದು, ಅವರ ಗುಣಮಟ್ಟ, ಅಂತಾರಾಷ್ಟ್ರೀಯ ಗುಣಮಟ್ಟದ ವಸ್ತುಗಳನ್ನು ಬಳಕೆ ಮಾಡಿ ತುಂಬಾ ಎಂಜಾಯ್ ಮಾಡಿ. ನಾನು ಏನ್ ಮಾಡಿದೆ, ಅಂಗಡಿಯನ್ನು ಬದಲಾಯಿಸಿ. ನಾನು ಅಂಗಡಿಯನ್ನು ಬದಲಾಯಿಸಿದೆ, ನನಗೇನು ಲಾಭ? ಕ್ವಾಲಿಟಿ ಪ್ರಾಡಕ್ಟ್ ಅನ್ನು ಬಳಕೆ ಮಾಡಿದೆ, 20% ಡಿಸ್ಕೌಂಟ್ ಸಿಕ್ತು. ನಾನು ಬಳಕೆ ಮಾಡೋಕ್ಕೆ ಕ್ಯಾಶ್ ಬ್ಯಾಕ್ ಅಂತ ನಡ್ಕೊಂಡು ದುಡ್ಡಾಕಿ. ನೀವು ಏನ್ ಮಾಡಿದ್ರೆ ಸಿಂಪಲ್, ಇನ್ನೊಬ್ರಿಗೆ ಹೇಳಿದ್ರೆ ಏನು ದೊಡ್ಡ ವಿದ್ಯೆ ಅಲ್ಲ. ಮೋದಿ ಕೇಳೋದು ಮಾಡಿದೆ, ಇನ್ನೊಬ್ಬರಿಗೆ ಹೇಳ್ತಾ ಬಂದೆ ನನಗೆ ಏನಾಗಿದೆ ಅನುಭವ ಹೇಳ್ತಾ ಬಂದೆ. ನಾನು ಹೇಗೆ ಅಂಗಡಿ ಬದಲಾಯಿಸಿದೆ, ಅವರು ಕೂಡ ಅಂಗಡಿ ಬದಲಾಯಿಸಿ ಕೇಳಿದೆ. ನೂರಾರು ಜನ, ಸಾವಿರಾರು ಜನ ಅಂಗಡಿ ಬದಲಾಯಿಸಿದ್ರು. ಎಲ್ಲರೂ ಅಂಗಡಿ ಬದಲಾಯಿಸಲಿಕ್ಕೆ ಇವತ್ತು ಆರಾಮಾಗಿ ಕೂತ್ಕೊಂಡು ಮನೆಯಲ್ಲಿ ಇದ್ದುಕೊಂಡು 4 ಲಕ್ಷ ಪ್ಲಸ್ ಇನ್ಕಮ್ ಅನ್ನು ಅರ್ನ್ ಮಾಡಲಾಗಿದೆ. ಹತ್ತತ್ರ ಒಂದು 20 ಫಾರಿನ್ ಟ್ರಿಪ್ ಆಗಿದೆ. ಲೈಫನ್ನು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ. ಮಾಡಬೇಕಾದಷ್ಟು ಕೆಲಸ. ನಾನು ಮೊದಲು ಬೇರೆ ಅಂಗಡಿ ತರ್ತಾ ಇದ್ದೆ, ಮೋದಿಕೆರ ಅಂಗಡಿ ತಗೊಂಡ್ರೆ ನೀನು ಮೋದಿಕೆರ ಅಂಗಡಿ ತಗೋಂತ ಜಗಳ ಕೊಡಿಸ್ಬೇಕು.